ಅಸುರಕ್ಷಿತ ಲೈಂಗಿಕ ಸಂಬಂಧಗಳು ಹೊಂದಬಾರದು. ನಿಮ್ಗೆ ಯಾರು ಗೊತ್ತಿಲ್ಲ, ನೀವು ಹೋಗಿ ಅವ್ರ ಹತ್ರ ಒಂದು ಏನು ಲೈಂಗಿಕ ಕ್ರಿಯೆ ಇರ್ಬೋದು, ಇಲ್ಲ ಆಕರ್ಷಣೆ ಇರ್ಬೋದು, ಗೊತ್ತಿಲ್ಲ. ಇವಾಗ ಈ ಜೀವನ ಶೈಲಿಯಲ್ಲಿ ಟ್ಯಾಟೋ ಹಾಕೊಳ್ಬೋದು, ಅಂದ್ರೆ ಟ್ಯಾಟೋ ಇದರಿಂದ ಕಮ್ಮಿ ಆಗುತ್ತೆ. ಆದ್ರೂ ಮೇಯ್ನ್ ನಿಮ್ಗೆ ಲೈಂಗಿಕ ಸುರಕ್ಷತೆ ನೀವು ಕಾಪಾಡ್ಕೊಳ್ಳೇಬೇಕು. ನಿಮ್ಮಲ್ಲಿ ಮನಸ್ಸಿನಲ್ಲಿ ಇದು ಬಂದ್ರೆ ಅದ್ರ ಬಗ್ಗೆ ಇದು ಬೇಡ, ನೆಗ್ಲೆಕ್ಟ್ ಬೇಡ. ಹೋಗಿ ನೀವು ಚೆಕ್ ಮಾಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಧೈರ್ಯವಾಗಿ ಚೆಕ್ ಮಾಡಿ. ನಿಮ್ಗೆ ಮುಂಚಿತವಾಗಿ ನಿಮ್ಗೆ ಅದರ ಒಂದು ಸಿಕ್ಕುವಾಗ ಖಂಡಿತವಾಗ್ಲೂ ನೀವು ಅದ್ರ ವಿರುದ್ಧ ಹೋರಾಡ್ಬೋದು. ನಾನು ಮುಂದಿನ ದಿನದಲ್ಲಿ ನಾನು ಏನು ಇಲ್ಲಿವರೆಗೂ ಮಾಡ್ಲಿಕ್ಕೆ ಏನು ನನ್ನದೇ ಆದ ರೀತಿಯಲ್ಲಿ ಒಂದು ಪ್ರಯೋಗ ಮಾಡಿ ಖಂಡಿತ ಇದು ಸಾಧ್ಯ, ಇದು ಖಂಡಿತ ಇದು ಮಾಡಿದ್ರೆ ನನ್ಗೆ ಪ್ರತಿಫಲಿಸಿದೆ. ನಾನು ಯಾಕೆ ಗೌರ್ಮೆಂಟ್ ಕೊಡೋ ಮೆಡಿಸಿನ್ ತಗೊಂಡಿಲ್ಲ ಅಂತ ಇಲ್ಲಿವರೆಗೂ ಹೇಳ್ತಾ ಇರೋದು, ನಾನು ಕೂಡ ತಗೊಂತಿದ್ದೆ, ಎಲ್ಲರಂತಲೂ ಇರ್ತಿದ್ದೆ. ಆದ್ರೆ ಈ ಒಂದು ಕಾಯಿಲೆ ವಿರುದ್ಧ ಯಾಕೆ ನಾನು ಒಂದು ಮಾನಸಿಕವಾಗಿ ಹೋರಾಡಿ ನಾನು ಮಾಡಿದ ಪ್ರಯತ್ನಗಳು ತುಂಬಾ ಪ್ರಯತ್ನ ಮಾಡಿದ್ದೇನೆ ಸರ್. ಇದ್ರ ಬಗ್ಗೆ ಬುಕ್ಸ್ ಓದಿದೆ, ಇದು ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅನ್ನೋದು ನಾನು ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಏನು ನಾನು ಅದ್ರ ಬಗ್ಗೆ, ಯಾಕೆಂದ್ರೆ ಆ ವೈರಸ್ ಬಂದು ವಿತಿನ್ ಸೆಕೆಂಡ್ ಅಂದ್ರೆ ಮನುಷ್ಯನ ಕಣ್ಣಿಗೆ ಕಾಣೋದೆ ಅಂತಂತೂ ಅಂದ್ರೆ ಹೊರಗ್ ಬಂದ್ರೆ ಅದು ಬದುಕೋ ಶಕ್ತಿ ಬದುಕೋದೇ ಇಲ್ಲ, ವಿತಿನ್ ನಿಮ್ ಚಾನ್ಸೇ ಇಲ್ಲ. ಕೆಲವ್ರು ಹೇಳ್ತಾರೆ ಅವನ ಮುಟ್ಬೇಡಿ, ಅವನ ಏನು ಒಂದು ಅಪ್ಕೋಬೇಡಿ, ಅವ್ನ್ ಮುಟ್ಬೇಡಿ, ಅವ್ನ್ ಕೊಟ್ಟಿರೋ. ಈಗ ನಮ್ ಪಕ್ಕದಲ್ಲಿ ಬಂದು ಕೂತಿದ್ದೀರಿ ನೋಡಿ, ನಾನು ನಿಮ್ಗೆ ಕೈ ಹಿಂಗೆ ಶೇಕ್ ಮಾಡ್ತಾ ಇಲ್ಲ ಸರ್, ಹಂಗೆಲ್ಲ ಬರೋದಿಲ್ಲ. ಹಂಗೆಲ್ಲ ಬಂದಿದ್ರೆ ಇದು ಆ ಮಟ್ಟದಲ್ಲಿದ್ದೆ, ಇವಾಗ ಇದಕ್ಕಿದಾಗ್ತಿಲ್ಲ. ಇನ್ನು ನಾವೇನು ಕೊರೋನಾ ಟೈಪ್ ಅಲ್ಲಿ ಅಂತ ಹೇಳ್ತಿರಲ್ಲ, ಏನು ಬರಲ್ಲ ಸರ್. ಇದ್ರಲ್ಲಿ ಏನು ಅಂದ್ರೆ ನಮ್ಮಲ್ಲಿ ನಾವು, ಯಾಕೆಂದ್ರೆ ನಮ್ಗೆ 2017 ನಲ್ಲಿ ಒಂದು ಗೌರ್ಮೆಂಟ್ ಒಂದು ಇದ್ ಮಾಡ್ತು, ನಾವು HIV ಮುಕ್ತ ಭಾರತ ಮಾಡ್ಬೇಕು. HIV ಮುಕ್ತ ಭಾರತ ಇಂದ ಕೆಲವಾರು ಇವಾಗ ನಮ್ಮ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು ತುಂಬಾ ಇದ್ರ ಬಗ್ಗೆ ತುಂಬಾ ಇದ್ ಮಾಡ್ತಿದ್ದಾರೆ. ಆದ್ರೆ ನಾವು ಅವೇರ್ನೆಸ್ ಕೊಡ್ಬೇಕು ಪಬ್ಲಿಕ್ಗೆ. ಮೇನ್ ಬಂದವರಿಗೆ ನಾವು ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಲಾಂಗ್ ಟರ್ಮ್ ಆಗಿ ಬದುಕಬಹುದು. ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಖಂಡಿತ ಬದುಕಬಹುದು. ಇವತ್ತು ನಾನು ನಮ್ಮ ಫ್ಯಾಮಿಲಿ, ನನ್ 2 ಮಕ್ಳಿದ್ದಾರೆ, ನಾನು ಅದನ್ನ ಲೀಡ್ ಮಾಡ್ಕೊಂಡು ಈಗ ನಿಮ್ ಫ್ಯಾಮಿಲಿ ಸಂತೋಷವಾಗಿದ್ದೀರಿ? ಸಂತೋಷವಾಗಿದ್ದೀರಿ. ಇವಾಗ ನಾನು ಒಂದು 30 ವರ್ಷದಲ್ಲಿ ನಾನು ಕೂಡ ಈ ಮ್ಯಾರೇಜ್ ಆಗಲ್ಲ ಅನ್ಕೊಂಡು ಇದಾಗಿದ್ದು, ನಾನು ಕೂಡ ಅದೇ ನನ್ನ ಫ್ಯಾಮಿಲಿ ಆದ್ರೆ ನಮ್ಮ ಬೇರೆಯವ್ರಿಗೆ ಏನಾಗುತ್ತಪ್ಪ ಅನ್ನೋ ಕಾಳಜಿಲಿ ವಹಿಸ್ಕೊಂಡು ನಾನು ಏನು ಆರೋಗ್ಯದಲ್ಲಿ ನನ್ನ ಒಂದು ಪದ್ಧತಿಯನ್ನ ಚೇಂಜ್ ಮಾಡ್ಕೊಂಡು ನಾನು ಅನುಸರಿಸಿ ನನ್ನ ಒಂದು ಆರೋಗ್ಯವನ್ನ ಕಾಪಾಡಿಕೊಂಡು ಇದು ಸಾಧ್ಯ. ಯಾಕೆಂದ್ರೆ ಒಬ್ಬ ಆರೋಗ್ಯವಂತ HIV ಇರೋನು ಏಡ್ಸ್ ಆಗೋಕ್ ಮುಂಚೆ ಒಬ್ಬ ಆರೋಗ್ಯವನ್ನು ಕಾಪಾಡಿಕೊಂಡು ಅವನು ಕೂಡ 4 ಜನ ರೀತಿ ಸಮಾಜದಲ್ಲಿ ಮದುವೆನೂ ಆಗ್ಬೋದು, ಮಗುನೂ ಆಗ್ಬೋದು. ಮಗು ಇವಾಗ ಏನಿದೆ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಕ್ಷೇಮವಾಗಿ, ಸುರಕ್ಷಿತವಾಗಿ, ಆರೋಗ್ಯವಂತವಾಗಿ ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಚೆನ್ನಾಗಿ. ಈಗ ಏನ್ ಹೇಳ್ತಾರೆ ಸರ್ ನಿಮ್ ಮನೆಯವರಾಗಿರ್ಬೋದು, ಮಕ್ಕಳಾಗ್ಬೋದು? ಏನು ಹೇಳ್ತಿಲ್ಲ, ಅವ್ರು ಅದನ್ನ ಇದ್ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಅದನ್ನ ಮೈಂಡ್ ಏನ್ ಗೊತ್ತಾ, ನನ್ನ ಮಗು, ನಮ್ಮ ಮನೋರು, ನನ್ನ ಇವರು ಅನ್ನೋ ಭಾವನೆ ಬಂದಾಗ ಕಿತ್ ಬಿಸಾಡಲ್ಲ ಸರ್. ನಮ್ಮ ಇಂಡಿಯಾ ಭಾರತದ ಸಂಸ್ಕೃತಿ ಹೇಗಿದೆ ಅಂದ್ರೆ, ಒಬ್ಬ ತಾಯಿ ಮಗ ಇರ್ಬೋದು, ಇಲ್ಲ ಅವನು ಗಂಡ ಹೆಂಡತಿ ಇರ್ಬೋದು, ಅವರು ಎಂತವರೇ ಆಗಿದ್ರು ಅವ್ರನ್ನ ಪ್ರೀತಿ ಪ್ರೇಮದಿಂದ ನಾವು ಸ್ವೀಕರಿಸ್ತೀವಿ. ಅದೇ ನೀವು ಇದಾದ್ರೆ ಅವರು ಆತರ ಇಲ್ಲ ಅನ್ನೋ ಮಟ್ಟಕ್ಕೆ ಹೋದ್ರೆ ಆಗಲ್ಲ. ಯಾಕಂದ್ರೆ ನಿಮ್ಮ ಮನೆಯವ್ರಿಗೂ ಮಡದಿಯವ್ರಿಗೂ ಗೊತ್ತಿತ್ತಾ ಇದು ಮುಂಚೆ? ಅವ್ರಿಗೆ ಹೇಳ್ಬಿಟ್ಟೆ ಸರ್ ನೋಡಿ, ನಾನು ಹೇಳ್ತೀನಿ ವಿಷಯ ನೋಡಿ, ಒಂದು ಸತ್ಯ ಹೇಳ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಟಾಟು ಇದೆ. ವಿಷಯ ನಿಮ್ಗೆ ಎಕ್ಸಾಂಪಲ್ ನಾನು ತಿರ್ಸ್ತಾ ಇರ್ತೀನಿ. ಇಲ್ಲೊಂದು ಟಾಟು ಇದೆ, ಇದೊಂದು ಟಾಟು, ಒಂದು ಹೆಸರು. ಒಂದು ನನ್ನ ತಪ್ಪೆಜ್ಜೆ ಇಟ್ಟಿದ್ದಲ್ಲಿ ಅಂದ್ರೆ, ಒಂದು ಯಾವ್ದೋ ಒಂದು ಮದ್ವೆ ವಿಷಯದಲ್ಲಿ ನಾವೆಲ್ಲೋ ಒಂದು ಮಾರ್ಕೆಟ್, ಯಾವಾಗ 1995 ಅಲ್ಲಿ ನಮ್ಮ ಸ್ನೇಹಿತ ಅಂತ ತಿಳ್ಕೊಳ್ಳಿ, ನಾವಿಬ್ರು ಹೋಗಿ ಗೊತ್ತಿಲ್ಲ ಅವ್ರೇನೋ ಟಾಟೋ ಹಾಕ್ಸ್ಕೊಂತಾರೆ, ನಾನು ಒಂದು ಏನೋ ಹೆಸರು ಹಾಕ್ಸ್ಕೊಂಡಾಗ ನನ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ಅವನ ಒಂದು ಮರಣ ನಂತರ ಅವನ್ ಈ ತರ ಇತ್ತು ಅಂತ ಬರುತ್ತೆ. ನನ್ನ ಮನ್ಸಲ್ಲಿ ಬಂದಿದ್ದು, ಅವತ್ ನಾವು ಅದೇ ಒಂದು ಸೂಜಿಯಲ್ಲಿ ಹಾಕ್ಸ್ಕೊಂಡಾಗ ನಾನು ಹೋಗಿ ಯಾಕೆ ಚೆಕ್ ಮಾಡಬಾರ್ದು ಅನ್ನೋ. ನೀವು ಅವರು ಒಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಜಾತ್ರೆಗೆ ಹೋದಾಗ ಅವ್ರು ಹಾಕ್ಸ್ಕೊಂಡ್ರ ಇದ್ರಲ್ಲೇ ನೀವು ಹಾಕ್ಸ್ಕೊಂಡಾಗ ನಾನು ವಾಲಂಟಿಯರ್ ಚೆಕ್ ಮಾಡಿದೆ, ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ವಿಚಾರವನ್ನು ನನ್ನ ಮನೆಗಂತ ಹೆಚ್ಚಾಗಿ ಒಂದು ಮದ್ವೆ ಆಗೋ ಹುಡುಗಿಗೆ ತಿಳಿಸ್ಬೇಕಾಗಿ ಬಂತು. ಯಾಕಂದ್ರೆ ನನಗೆ ಸತ್ಯ ಗೊತ್ತಿಲ್ಲ ಅಂದ್ರೆ ಓಕೆ, ಗೊತ್ತಾದ್ಮೇಲೆ ಮನುಷ್ಯನ ಒಂದು ಮನಸ್ಸಿಗೆ ಹೇಳ್ಬೇಕು.
ನಾನು ಹೇಳುವಾಗ ಅವ್ರು ಅಕ್ಸೆಪ್ಟ್ ಮಾಡೋ ರೀತಿ ಬೇರೆ ಆಗೋಯ್ತು. ನೆನ್ನೆವರೆಗೂ ಅಂದ್ರೆ ಯೋಚನೆ ಬೇರೆ ಯೋಚನೆ ಬೇರೆ ಆಯ್ತು. ನೆನ್ನೆವರೆಗೂ ನಾನು ನಿಮ್ಮೊಂದಿಗಿದ್ದೇನೆ, ಇವತ್ತು ಬೇಡ ಅನ್ನುವಾಗ ಬಿಸಾಡೋ ರೀತಿ ಆಯ್ತು. ಓಕೆ, ಅದು ಏನೇ ಆಗಿರ್ಲಿ ಸತ್ಯದ ಹಾದಿಯಲ್ಲಿ ಹೋಗೋಣ ಅಂತ. ಆಮೇಲೆ ನಾವು ಈಚೆ ಬಂದು ಹೊರಗಡೆ ಬಂದು ತುಂಬಾ ನೋವು ಬೀಳು ಕಂಡು ನನ್ನ ಅನ್ಸಿಕೆ ಕೆಲವರು ಇವಾಗ ಕೆಲವರು ವಿಚಾರದಲ್ಲಿ ಏನಾಗುತ್ತೆ, ನಿಮ್ಮ ಪಾಸಿಟಿವ್ ಇದೆಯಾ, ಇನ್ನೊಬ್ರು ಪಾಸಿಟಿವ್ ಹೋಗಿ ಮದ್ವೆ ಆಗ್ಬಿಡು, ಅದು ಎಂಡ್ ಅಲ್ಲ. ಸುಮಾರು ಜನ ಹಾಳ್ ಮಾಡೋಣ, ಸುಮಾರು ಅಲ್ಲ ಹಾಳಲ್ಲ ಸರ್. ಈಗ ನೀನೊಂದು ಪಾಸಿಟಿವ್ ಇದೆಯಾ, ಇನ್ನೊಬ್ರು ಪಾಸಿಟಿವ್ ಮದ್ವೆ ಆಗಿ ಜೀವನ ನಡ್ಸ್ಕೊಂಡು ಆ ರೀತಿ ಅದು ಕಷ್ಟ ಇದೆ. ಅದು ಕೂಡ ಕಷ್ಟ ಇದೆ. ಯಾಕಂದ್ರೆ ನಾನು ಒಂದು ಮ್ಯಾಟ್ರಿಮೋನಿಗೂ ಕೂಡ ಹೋಗಿದ್ದೆ, ಪಾಸಿಟಿವ್ ಮ್ಯಾಟ್ರಿಮೋನಿ. ಅಲ್ಲೂ ಕೂಡ ಹೋದೆ. ಅಲ್ಲೂ ಹೋದ್ರೆ ಅವನ ಒಂದು ಮನಸ್ಥಿತಿ ಬೇರೆ ಇರುತ್ತೆ, ಇವನ ಒಂದು ಮನಸ್ಥಿತಿ ಬೇರೆ ಇರುತ್ತೆ. ಮ್ಯಾರೇಜ್ ಮದ್ವೆ ಅನ್ನೋದು ಎಂಡ್ ಅಲ್ಲ, ಅದು ನೆಕ್ಸ್ಟ್ ಸ್ಟಾರ್ಟ್. ನಾವು ಹುಟ್ಟಿದ ಮೇಲೆ ಮದ್ವೆವರೆಗೂ ಒಂದ್ ಜೀವನ ಆಗುತ್ತೆ, ಮದ್ವೆ ಆದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಹೌದೌದು. ಸುಮಾರು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಹೋಗಿ ಕನ್ಸಲ್ಟ್ ಮಾಡಿದೀಗ ಅಂತ ಕೇಳ್ಪಟ್ಟು ಸುಮಾರು ಜನ ಡಾಕ್ಟರ್ಸ್ ನಿಮ್ನ ಕರೆದಿದ್ದಾರೆ ಸರ್. ಅದು ಯಾವ ರೀತಿ, ಹೇಗೆ ಸರ್, ನೀವ್ ಯಾವ ರೀತಿ? ಸರ್ ಈಗ ನಾನು ನನ್ಗೆ ಭೇದ ಭಾವ ಇಲ್ಲ ಸರ್. ಇವತ್ತು ಯೂನಿವರ್ಸಲ್ ಮಾಧ್ಯಮದಲ್ಲಿ ಬಂದು ನಾನೆಲ್ಲ ಕೂತಿದ್ದೀನಿ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನೊಬ್ಬ ಪಾಸಿಟಿವ್ HIV ಅಂತ ಗೊತ್ತಾಗಿ ಇವತ್ತು ಹೋರಾಡಿ ನನ್ನ ಫ್ಯಾಮಿಲಿ ಒಟ್ಟಿಗೆ 30 ವರ್ಷದ ನನ್ನ ಮಕ್ಕಳು, ನಮ್ಮ ಯಾರು ಏನು ನನ್ನ ಫ್ಯಾಮಿಲಿ ಜೀವನ ನಡ್ಸ್ಕೊಂಡು ಲೀಡ್ ಮಾಡ್ತಾ ಇದೀನಿ, ಅವರ ಆರೋಗ್ಯ ಕೂಡ ಕಾಪಾಡ್ಕೊಂಡಿದೀನಿ. ಹೌದಾ? ನೀವು ಕೇಳ್ಬೋದು, ಇವಾಗ ಏನ್ ಸರ್ ನೀವು ಪಾಸಿಟಿವ್ ಇದ್ದೀರಾ ನೆಗೆಟಿವ್ ಇದ್ದೀರಾ ಅಂತ. ನಾನು ಮಾಡೋ ಟ್ರೀಟ್ಮೆಂಟ್ ಅದನ್ನ ಇಲ್ಲಿವರೆಗೂ ಕರ್ಕೊಂಬಂದ್ ಕುಳ್ಸಿದೆ. ನೀವು ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ನಾನು ಸಕ್ಸಸ್ ಕಂಡೆ. ಇವಾಗ ನಾನು ಪಾಸಿಟಿವ್ ಇದೀನ ನೆಗೆಟಿವ್ ಅನ್ನೋದಕ್ಕೆ ಹೆಚ್ಚಾಗಿಂತ ನಾನು ಆರೋಗ್ಯವಂತ ಜೀವನ ನಡೆಸ್ತಾ ಇದೀನಿ. ನನ್ ಮಕ್ಕಳ ಆರೋಗ್ಯ, ನಮ್ಮ ಆರೋಗ್ಯ ನಾನು ಕಾಪಾಡ್ಕೊಂಡು ಹೋಗ್ತಾ ಇದೀನಿ. ಈಗ 49 years ಆಯ್ತು ನನ್ಗೆ ಸರ್. ಇನ್ನೂ ನಾನು ಲೀಡ್ ಮಾಡ್ತೀನಿ. ನನ್ಗೆ ತುಂಬಾ ಆಸೆ ಇದೆ. ನಾನು ಎಲ್ಲರಂತೆ ಕೂಡ ನಾನು ಮಕ್ಕಳನ್ನು ಮದುವೆ ಮಾಡ್ಬೇಕು, ಸಮಾಜದಲ್ಲಿ ನಾನು ಒಂದು ಎತ್ತರಕ್ಕೆ ಬೆಳಿಬೇಕು. ಆದ್ರೆ ನನ್ಗೆ ಅವೇರ್ನೆಸ್ ಏನಂದ್ರೆ, ನಿಮ್ಮ ಏನು ಒಂದು ಜನರಿಗೆ ಅವೇರ್ನೆಸ್ ಕೊಡೋದ್ರಿಂದ ನೀವು ನಮಗೆ ಯಾವ ದೃಷ್ಟಿ ನೋಡ್ತೀರಾ ಅವೆಲ್ಲ ನಾವು ಅನುಭವಿಸಿದೀವಿ. ನಾವ್ ಯಾವಾಗ ಗೊತ್ತಾಗಿದ್ದಾಗೂ ಅನುಭವಿಸಿ ಇವತ್ತು ಓಪನ್ ಆಗಿ ಬಂದು ನಿಮ್ ಮುಂದೆ ಬಂದಿದ್ದು ವಿಚಾರ ತಿಳಿಸ್ತಾ ಇದೀವಿ. ಅಂದ್ರೆ ನೀವು ಇದ್ರ ಸಂಬಂಧಪಟ್ಟಂಗೆ ಯಾವ್ದೇ ರೀತಿ ಮೆಡಿಸಿನ್ಸ್ ತಗೊಂಡಿಲ್ಲ? ನಾಟಿ ವೈದ್ಯರಿಗೆ ನಾಟಿ ಔಷಧಿ ಬರುತ್ತೆ, ಪತ್ತೆ ಇರ್ಬೇಕು ಅನ್ನೋ ಸಂಬಂಧಪಟ್ಟಂಗೆ ಈ ರೀತಿ ಪತ್ತೆ ಏನೂ ಇಲ್ಲ ಸರ್. ಯಾಕೆಂದ್ರೆ ಈ ವೈರಸ್ ಏನಿದೆ ಸರ್, ಈ ವೈರಸ್ ನಿಮಗೆ ಯಾವುದೇ ರೀತಿ ಅದು ಬೇರೆ ಕೇಳಬಾರಲ್ಲ. ಆ ವೈರಸ್ ಏನ್ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಪವರ್ ಏನು ವೈಟ್ ಸೆಲ್ಸ್ ಇರುತ್ತೆ, CD4 ಕೌಂಟ್ರು, ನಮ್ಮ ಮನುಷ್ಯನಿಗೆ ಹೋರಾಡುವ ಒಂದು ಶಕ್ತಿ ನಮ್ಗೆ ಇಮ್ಯುನಿಟಿ ಪವರ್ ಅಂತ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಅಂತ ಇರುತ್ತೆ. ಆ ಪವರ್ ಅನ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಆ ಕಡಿಮೆ ಮಾಡಿದಾಗ ಬೇರೆ ಕಾಯಿಲೆ ಬರ್ಬೋದೇ ಹೊರತು HIV ಬರಕ್ ಸಾಧ್ಯ, ಜ್ವರ ಬರೋದು ಈ ರೀತಿ ಅಂದ್ರೆ ಥೈರಾಯ್ಡ್ ಇದಕ್ಕೆಲ್ಲ ಕನ್ವರ್ಟ್ ಆಗೋ ಚಾನ್ಸಸ್ ಇರ್ಬೋದಾ? ಇಲ್ಲ, ಇದು ಏನು ಕನ್ವರ್ಟ್ ಆಗಲ್ಲ ಸರ್. ಅದು ನಮ್ಮ ಇಮ್ಯುನಿಟಿ ಬಾಡಿನ ವೀಕ್ ಮಾಡುತ್ತೆ. ನಿಮ್ಗೆ ಬೇರೆ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಇಟ್ ಲೈಕ್ TB ಇರ್ಬೋದು, ಲೈಕ್ ಬೇರೆ ಎಲ್ಲ ಆ ರೀತಿ ಬರುತ್ತೆ, ಟರ್ನ್ ಆಗ್ತಾ ಇರುತ್ತೆ. ನೀವು ಸಲಹೆ ಡಾಕ್ಟರ್ ಸಲಹೆ ತಗೊಂಡಿದ್ರೆ ಹೇಗೆ ಸರ್? ಸರ್ ಡಾಕ್ಟರ್ ಸಲಹೆ ತಗೊಂಡೆ ಸರ್. ಡಾಕ್ಟರ್ ಹೇಳಿದ್ರು, ಅದೇ ಹೇಳಿದ್ನಲ್ಲ, ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ನೀವು ಬಂದು ಚೆಕ್ ಮಾಡಿಸ್ಕೊಳ್ಳಿ. ಆ ವೈರಲ್ ಕಮ್ಮಿ ಆದಾಗ ART ಸೆಂಟರ್ ಹೋದ್ರೆ ಉಚಿತವಾಗಿ ಕೊಡ್ತಾರೆ. ನಾನು ಅದನ್ನ ಯಾರಿಗೂ ನೀವು ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಸರ್ಕಾರ ಕೊಡೋ ನಮ್ಗೆ ಸೌಲಭ್ಯಗಳನ್ನ ಪಡ್ಸ್ಕೋಬೇಕು. ಇದು ಏನಾಗುತ್ತೆ ಅಂದ್ರೆ, ನಾನು ಯಾಕೆ ಈ ವಿಷಯ ನಿಮ್ಗೆ ಕೇಳಿದ್ರೆ, ಇರ್ಲಿ, ಇದು ಒಂದು ನಮ್ಮ ಒಂದು ಭಾರತನ ಇರ್ಬೋದು, ಪ್ರಪಂಚದಲ್ಲಿ ಎಲ್ಲರಿಗೂ ಹೋಗ್ತಾ ಇದೆ. ಯಾಕೆ ಇದ್ರ ವಿರುದ್ಧ ನಾನೇ ಓಡಾಡ್ಬೋದು. ಸತ್ಯ ಹೇಳ್ದೇನೆ, ನಾನು ಮೆಡಿಸಿನ್ ತಗೊಂಡಿಲ್ಲ ಇಲ್ಲಿವರೆಗೂ. ನಾನು ಮಾಡಿದ ಒಂದು ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತೇನೆ. ಅಂದ್ರೆ ಅದಕ್ಕೆ ಅದು ಮುಂಚಿನ ಒಂದ್ 2-3 ಸ್ಟೆಪ್ಸ್ ಇದೆ. ಅವನ್ನೆಲ್ಲ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ನನ್ನ ಒಂದು ಏಮ್ ಏನು ಅಂದ್ರೆ ಸರ್, ಇವಾಗ ಇದು ಒಂದು ದಿನದ ಕೆಲಸ ಅಲ್ಲ ಸರ್, ಇದು ಲಾಂಗ್ ಟರ್ಮ್ ಇದೆ. ಒಬ್ಬ ಗಂಡ ಹೆಂಡತಿಗೆ ಬಂದಿರ್ಬೋದು, ಗಂಡಗ್ ಬಂದಿರ್ಬೋದು, ಹೇಗ್ ಬಂತು ಬೇರೆ ವಿಷಯ ಬೇಡ. ಮುಂದಿನ ದಿನದಲ್ಲಿ ಮಕ್ಕಳಿಗೆ ಇದನ್ನ ತಡೆಗಟ್ಟಬಹುದು ಸರ್, 100% ತಡೆಗಟ್ಟಬಹುದು. ಮಕ್ಕಳಿಗೆ ಬರದಂತೆ ಖಂಡಿತ ನಿಲ್ಸ್ಬೋದು. ಅದಕ್ಕೂ ಮುಂಚೆ ಅವರಲ್ಲೇ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. ಈಗ ನಾನು ಏನು ಟ್ರೀಟ್ಮೆಂಟ್ ತಗೊಂಡೆ, ಇವತ್ತು ನನ್ನ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿದ್ದೀನಿ. ಈಗ ಚೆನ್ನಾಗಿದ್ದೀರಿ, ಎಲ್ಲ ಚೆನ್ನಾಗಿದೆ, ಜೀವನ ಚೆನ್ನಾಗಿದ್ದೀವಿ. ಇನ್ನೇನ್ ಬೇಕು ಸರ್ ನಮ್ಗೆ? ಅವಾಗೆಲ್ಲ ಸುಮಾರು ಜನ ಫ್ಯಾಮಿಲಿ ಹೇಳ್ಸಿದ್ರು, ಆಯ್ತು ಇವನು ಇದಾಗೋದಿಲ್ಲ ಅಂತ ಅಂದ್ರು. ಇವತ್ತು ನನಗೆ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಬರ್ತಾ ಇದ್ವಿ. ನಾನು ಮಾಡಿದ್ದು ನಿಮ್ ಮುಂದೆ ಇಡ್ತೀನಿ. ಅದು ಏನ್ ಸರ್, ನೀವು ಇವಾಗ ಪಾಸಿಟಿವ್ ಆಗಿದಾರ ನೆಗೆಟಿವ್ ಇದಾರ ಅಂತ, ಇದರಲ್ಲಿ ಬಿ ಪಾಸಿಟಿವ್. ನಾವು ನಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಹೋದಾಗ ಪಾಸಿಟಿವ್ ರಿಸಲ್ಟ್ ಬರ್ಬೇಕಾಗುತ್ತೆ. ಈ ರಿಸಲ್ಟ್ ತರಕ್ಕೆ
ನಾನು ಏಕಾಂಗಿಯಾಗಿ ನಂದೇ ಆದ ತುಂಬ, ಯಾಕಂದ್ರೆ ನಿಮ್ಗೆ ಗೊತ್ತು ಸಮಯಕ್ಕೆ ಸರಿಯಾಗಿ